ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಶಿಕ್ಷಕರ ರಾಜ್ಯ ಸಂಘದ ಸಹ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ಚೇತನ್ ರವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಅರಸೀಕೆರೆ ಮಾಲಿಕಲ್ ತಿರುಪತಿ ಎಂದು ಪ್ರಸಿದ್ಧಿ ಪಡೆದಿರುವ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಂಪ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ 71ನೇ ವಾರ್ಷಿಕ ಮಹಾಸಭೆ ನಡೆಯಿತು. ವಿರಾಜಪೇಟೆಯ ಸಂತನ್ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ 2ನೇ ಹಂತದ ಚುನಾವಣೆ ಸಂಬಂಧ ತರಬೇತಿ ಕಾರ್ಯಾಗಾರ ನಡೆಯಿತು. ಕರ್ನಾಟಕ ರಾಜ್ಯ ಶಿಕ್ಷಕರ ರಾಜ್ಯ ಸಂಘದ ಸಹ ಕಾರ್ಯದರ್ಶಿಯಾಗಿ ಚೇತನ್ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರನ್ನು ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಂಡರು. ಕೊಡಗು ಜಿಲ್ಲೆಯ ಸೋಮರ್ಪೇಟೆ ತಾಲೂಕಿನ ಹೇರೂರು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಎಚ್.ಎಸ್. ಚೇತನ್ ರವರು ಕರ್ನಾಟಕ ರಾಜ್ಯ ಶಿಕ್ಷಕ ರಾಜ್ಯ ಸಂಘದ ಸಹ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದು, ಇವರನ್ನು ಕುಶಾಲನಗರ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ ಬಳಿಯಲ್ಲಿ ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಅಭಿನಂದಿಸಿದರು. ಮಂಗಳವಾದ್ಯದೊಂದಿಗೆ ಆಗಮಿಸಿ ಕಾವೇರಿ ನದಿ ತೀರದಲ್ಲಿರುವ ಕಾವೇರಿ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ನನ್ನ ಅವಧಿಯಲ್ಲಿ ಗುರುಭವನ ನಿರ್ಮಾಣದ ಕಾರ್ಯಕ್ಕೆ ಮುಂದಾಗುತ್ತೇನೆ. 34 ಶೈಕ್ಷಣಿಕ ಜಿಲ್ಲೆಯ ಹೋರಾಟದೊಂದಿಗೆ ಸರ್ಕಾರಿ ನೌಕರರ ಸಂಘ ಹಾಗೂ ಪ್ರಾಥಮಿಕ ಸಂಘ 2 ವಿಭಾಗೀಯ ಚುನಾವಣೆಯಲ್ಲಿ ಕೊಡಗು ಜಿಲ್ಲೆಯಿಂದ ಪ್ರತಿನಿಧಿಸುವ ಸುವರ್ಣ ಅವಕಾಶವನ್ನು ಕಾವೇರಿ ತಾಯಿ ಕಲ್ಪಿಸಿಕೊಡಲು ಮುಂದಾಗಿದೆ ಎಂದು ಮನದಾಳದ ಮಾತುಗಳನ್ನು ಆಡಿದರು. ಇದೇ ಸಂದರ್ಭ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅಧ್ಯಕ್ಷರಾದ ಮೋಹನ್ ಪೆರಜೆ, ಕಾರ್ಯದರ್ಶಿಯಾದ ಆಕಾಶ್, ಖಜಾಂಚಿ ಸಂದೇಶ್, ಉಪಾಧ್ಯಕ್ಷರಾದ ಎಚ್.ಆರ್. ರಾಜು, ವಿರಾಜಪೇಟೆ ತಾಲೂಕಿನ ಟಿ.ಡಿ. ಪ್ರಭಾನಂದ, ತಾಲೂಕು ಶಿಕ್ಷಕ ಅಧ್ಯಕ್ಷರಾದ ಟಿ.ಕೆ. ಬಸವರಾಜ್, ಕಾರ್ಯದರ್ಶಿಯಾದ ಕವಿತಾ, ಉಪಾಧ್ಯಕ್ಷರಾದ ಯೋಗೇಶ್, ಎನ್ಜಿಒ ಪದಾಧಿಕಾರಿ ಶಿವಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಸೌಭಾಗ್ಯ. ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ಗಣೇಶ್, ಮಂಜುನಾಥ್, ಎಚ್.ಎಂ. ವೆಂಕಟೇಶ್, ಸದಾಶಿವ, ಪಲ್ಲೇತ್, ಊರ ನಾಗೇಶ್, ಕರುಂಬಯ್ಯ, ರಮೇಶ್ ಸೇರಿದಂತೆ ಶಿಕ್ಷಣ ವೃಂದವೇ ಪಾಲ್ಗೊಂಡಿತ್ತು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು 2020-25ನೇ ಸಾಲಿಗೆ ನಡೆದಂಥ ಚುನಾವಣೆ ತಮಗೆಲ್ಲ ಗೊತ್ತಿರೋ ವಿಚಾರ. ಅತ್ಯಂತ ತುರುಸಿನ ಸ್ಪರ್ಧೆಯೊಂದಿಗೆ 34 ಶೈಕ್ಷಣಿಕ ಜಿಲ್ಲೆಯ ಹೋರಾಟದೊಂದಿಗೆ ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಂಬ 2 ವಿಭಾಗದೊಂದಿಗೆ ನಡೆದಂಥ ಚುನಾವಣೆಯಲ್ಲಿ ಕೊಡಗು ಜಿಲ್ಲೆಯಿಂದ ಪ್ರತಿನಿಧಿಸುವಂತಹ ಸುವರ್ಣ ಅವಕಾಶ ಈ ಕಾವೇರಿ ತಾಯಿ ಒದಗಿಸಿದ್ರು ಅಂತ ಹೇಳಿದ್ರೆ, ನನ್ನ ಜಿಲ್ಲೆಗೆ, ಸಮಸ್ತ ಶಿಕ್ಷಕರಿಗೆ ಮತ್ತು ಇಡೀ ಎಲ್ಲ ಸಮಸ್ತ ಕೊಡಗಿನ ಜನತೆಗೆ ಒಂದು ಸಂದ ಒಂದು ಸುಯೋಗ ಮತ್ತು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಕೇವಲ 28 ಸ್ಥಾನಗಳನ್ನ ಇಟ್ಟುಕೊಂಡು 1,68,000 ಜನ ರಾಜ್ಯಾದ್ಯಂತ ಇರುವಂತಹ ಶಿಕ್ಷಕರಿಗೆ 3,250 ವೋಟರ್ಸ್ ಇರುವಂತಹ ಸಂದರ್ಭದಲ್ಲಿ ಕೇವಲ 28 ಜಿಲ್ಲೆಯ 1% ಸಹ ವೋಟ್ ಇಲ್ಲದೆ ಇರುವಂತಹ ಶೇಕಡವಾರು ನಾವು ನೋಡಿದ್ದೇ ಆದ್ರೆ, ಅಂತ ಒಂದು ದೊಡ್ಡ ಹೋರಾಟಕ್ಕೆ ಇಳಿದಂತಹ ಸಂದರ್ಭದಲ್ಲಿ ನನ್ನ ಇಡೀ ಕೊಡಗು ಜಿಲ್ಲೆಯ ಸಮಸ್ತ ಶಿಕ್ಷಕರ ಆಶೀರ್ವಾದ, ಬಂಧು ಭಗಿನಿಯರ ಆಶೀರ್ವಾದ, ಕಾವೇರಿ ತಾಯಿಯ ಆಶೀರ್ವಾದದಿಂದ ನಾನು ಏನು ಸ್ಪರ್ಧೆಯನ್ನ ಮಾಡಿದ್ದೆ, ಅವಾಗ ಇಡೀ ರಾಜ್ಯಾದ್ಯಂತ ಸುಮಾರು ಹಾವೇರಿಯವರು ಇರ್ಬೋದು, ನಮ್ಮ ನೆರೆಯ ಮಂಡ್ಯದವರು ಇರ್ಬೋದು, ಚಿಕ್ಕಮಗಳೂರವ್ರು ಇರ್ಬೋದು, ಮತ್ತು ಧಾರವಾಡದ ಏನು ಬಣವಿ ಇದ್ದಾರೆ, ಅವರ ದೊಡ್ಡ ಹೋರಾಟದ ನಡುವೆ ಈ ಕೊಡಗು ಜಿಲ್ಲೆಗೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಒಂದು ರಾಜ್ಯ ಸಹ ಕಾರ್ಯದರ್ಶಿ ಪದವಿ ದೊರಕಿಸಿಕೊಟ್ಟಿರೋದಕ್ಕೆ ನನ್ನ KSPTಯ ನಾಯಕರು, NGO ಅಧ್ಯಕ್ಷರು ಮತ್ತು ನನ್ನ ಇಡೀ ಏನು ನನ್ನ ಹರಪನಹಳ್ಳಿ ಬಸವರಾಜರವರು, ವಿಶೇಷವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹರಪನಹಳ್ಳಿ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನನ್ನ ಕೊಡಗಿನ ನನ್ನ ಇಡೀ ತಂಡ, ಮಂಜುನಾಥ್, ಬಸವರಾಜರವರು, ಯೋಗೇಶ್ ಅಣ್ಣ ಅವರು, ಮೋಹನ್ ಪೆರಜೆ ಅವರು, ಮಡಿಕೇರಿ ತಾಲೂಕಿನ ವಿಜೇತರು, ವಿರಾಜಪೇಟೆ ತಾಲೂಕಿನ ವಿಜೇತರು, ಸೋಮರ್ಪೇಟೆ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ವಿಜೇತರು ಮತ್ತು ನನ್ನ ಸ್ನೇಹಿತರು. ಇಲ್ಲಿ ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲಿ ಗೊತ್ತಾಗ್ತದೆ ಅಂತ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಬೇಕಾದಷ್ಟು ಲಾಭಗಳನ್ನ ತೆಗೆದರೂ ಸಹ ತಿರುಗಿ ನಿಲ್ಲುವಂತ ಪರಿಪಾಠದಲ್ಲಿ ಎಲ್ಲ ನನ್ನ ಬಂಧುಗಳು ಇವತ್ತು ಬಂದು ಈ ಒಂದು ಸಂಭ್ರಮಕ್ಕೆ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಕೊಡಗು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಮತ್ತು ಇಡೀ ಎಲ್ಲ ಸಂಘಟನೆಗಳಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ವಿಶೇಷವಾಗಿ ನಮ್ಮಲ್ಲಿರುವಂತಹ ಏನು ಶಿಕ್ಷಕರ ಸಮಸ್ಯೆಗಳಿವೆ, ನಾನು ವೇದಿಕೆ ಮುಂದೆ ಆಗಲಿ ಮಾಧ್ಯಮದವರ ಮುಂದೆ ನಿಂತು ಮಾತಾಡುವಾಗ ವೀರಾವೇಶವಾಗಿ ಮಾತಾಡಬಾರ್ದು. ಏನು ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತದೆ ಅನ್ನುವಂಥದ್ದು ಮಾಡ್ತೇವೆ. ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅನ್ನೋದಾದ್ರೆ
100ಕ್ಕೆ 100 ನಮ್ಮ ಅವಧಿಯಲ್ಲಿ ಒಂದು ಗುರುಭವನವನ್ನ ನಿರ್ಮಾಣ ಮಾಡ್ತೀವಿ. ಸರ್ಕಾರಿ ನೌಕರರ ಸಂಘ ಮತ್ತು ಶಿಕ್ಷಕರ ಸಂಘದ ನೇತೃತ್ವದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಗ್ರಾಮ ಪಂಚಾಯಿತಿ 2ನೇ ಹಂತದ ಚುನಾವಣಾ ಸಂಬಂಧ ವಿರಾಜಪೇಟೆಯ ಸಂತ ಅನ್ನಮ್ಮನ ಶಾಲೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು ತರಬೇತಿ ಕಾರ್ಯಾಗಾರ ಆಯೋಜಿಸಲಾಯಿತು. ಗ್ರಾಮ ಪಂಚಾಯತ್ 2ನೇ ಹಂತದ ಚುನಾವಣೆ ಸಂಬಂಧ ವಿರಾಜಪೇಟೆಯ ಸಂತನ್ನಮ್ಮ ಶಾಲೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು ಹಾಗೂ ಸಹಾಯಕ ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮ ನಡೆಯಿತು. ಚುನಾವಣಾ ವೀಕ್ಷಕರಾದ ಎ ದೇವರಾಜ್ ಅವರು ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ನೀಡುವುದನ್ನು ವೀಕ್ಷಿಸಿದರು. ತಹಶೀಲ್ದಾರ್ ಯೋಗಾನಂದ ಇದ್ದರು. ಗ್ರಾಮ ಪಂಚಾಯಿತಿ ಚುನಾವಣಾ ತರಬೇತಿ ಕಾರ್ಯಾಗಾರದಲ್ಲಿ ತರಬೇತಿದಾರರಾದ ಕೆಸಿ ದಯಾನಂದ, ಪ್ರಶಾಂತ್, ವಿಲ್ಫ್ರೆಡ್ ಕ್ರಾಸ್ತಾ ಇತರರು ತಹಶೀಲ್ದಾರ್ ಮಸ್ಟರಿಂಗ್ ಹಾಗೂ ಡಿಮಸ್ಟರಿಂಗ್ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳು, ಮತಗಟ್ಟೆ ಕೇಂದ್ರದಲ್ಲಿ ಮತದಾನಕ್ಕೂ ಮೊದಲು ಪೂರ್ವಸಿದ್ಧತೆ ಮಾಡಿಕೊಳ್ಳುವುದು ಮತ್ತಿತರ ವಿಷಯಗಳ ಬಗ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ಚುನಾವಣೆ ಸಂಬಂಧ ವಿರಾಜಪೇಟೆ ತಾಲೂಕಿನಲ್ಲಿ 2ನೇ ಹಂತದ ಚುನಾವಣೆ ನಡೆಯಲಿದ್ದು, ಮತಗಟ್ಟೆ ಅಧಿಕಾರಿಗಳು ಮತ್ತು ಸಹಾಯಕ ಮತಗಟ್ಟೆ ಅಧಿಕಾರಿಗಳು ಚುನಾವಣಾ ಆಯೋಗದ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಯು ಪಕ್ಷರಹಿತ ಚುನಾವಣೆಯಾಗಿದ್ದು, ಅದರಂತೆ ಕರ್ತವ್ಯ ನಿರ್ವಹಿಸಬೇಕು. ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾನದ ಮೇಲ್ವಿಚಾರಣೆ ಹಾಗೂ ಮತದಾನ ಯಾವುದೇ ಅಡೆತಡೆ ಇಲ್ಲದೆ ಸುಗಮ ಹಾಗೂ ಶಾಂತ ರೀತಿಯಲ್ಲಿ ಚುನಾವಣೆ ನಡೆಯಬೇಕು. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಯೋಜಿಸಿರುವ ಎಲ್ಲ ಹಂತದ ಅಧಿಕಾರಿಗಳು ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕು. ಚುನಾವಣೆಗೆ ನಿಯೋಜಿಸಿರುವ ಪ್ರತಿ ಹಂತದ ಅಧಿಕಾರಿಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು. ಚುನಾವಣಾ ಕಾರ್ಯದಲ್ಲಿ ಲೋಪ ಕಂಡು ಬರದಂತೆ ಎಚ್ಚರಿಕೆ ವಹಿಸಬೇಕು. ಆ ದಿಸೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಕೋವಿಡ್-19 ಹಿನ್ನೆಲೆ ಮಾಸ್ಕ್, ಕೈಗವಸು ಧರಿಸುವುದು, ಸ್ಯಾನಿಟೈಸರ್ ಬಳಸುವುದು, ಮಸ್ಟರಿಂಗ್ ದಿನದಂದು ಮುಂಚಿತವಾಗಿ ಆಗಮಿಸುವುದು, ತಂಡದ ಸದಸ್ಯರನ್ನು ಪರಿಚಯ ಮಾಡಿಕೊಳ್ಳುವುದು, ಚುನಾವಣಾ ಸಾಮಗ್ರಿ ಸರಿಯಾಗಿದೆಯೇ ಎಂದು ಖಾತರಿಪಡಿಸಿಕೊಳ್ಳುವುದು, ಗುರುತು ಮಾಡಲಾದ ಇತರ ಮತದಾರರ ಪಟ್ಟಿ ಅಳಿಸಲಾದ ಶಾಯಿ ಮತಪತ್ರಗಳು, ವಿಶೇಷ ಗುರುತಿನ ರಬ್ಬರ್ ಮೊಹರು, ನಮೂನೆಗಳ ಪುಸ್ತಕ ಮತ್ತಿತರವನ್ನು ಪರಿಶೀಲಿಸಿಕೊಳ್ಳುವುದು, ಮತಗಟ್ಟೆಯಲ್ಲಿ ನಿಗದಿಯಾದ ಮತಗಟ್ಟೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು, ಮತಗಟ್ಟೆ ಹೊರಗೆ ಮತದಾರರಿಗೆ ಸಾಲು ನಿಲ್ಲಲು ಸಾಕಷ್ಟು ಸ್ಥಳಾವಕಾಶ ಇರುವಂತೆ ನೋಡಿಕೊಳ್ಳುವುದು, ಮಹಿಳಾ ಮತ್ತು ಪುರುಷ ಮತದಾರರಿಗೆ ಪ್ರತ್ಯೇಕ ಸಾಲು, ಹೀಗೆ ಹಲವು ಕಾರ್ಯಗಳ ಬಗ್ಗೆ ಗಮನ ಹರಿಸುವುದು. ಮಸ್ಟರಿಂಗ್ ದಿನದಂದು ಮತಗಟ್ಟೆ ಎಲ್ಲ ಸಿಬ್ಬಂದಿಗಳು ಕಡ್ಡಾಯವಾಗಿ ನಿಗದಿತ ಸಮಯಕ್ಕೆ ಹಾಜರಾಗುವುದು. ಮಸ್ಟರಿಂಗ್ ಸ್ಥಳಕ್ಕೆ ಆಗಮಿಸಿದ ಕೂಡಲೇ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಸಂಬಂಧಿಸಿದ ಸಿಬ್ಬಂದಿಗಳನ್ನು ಸೇರಿಕೊಂಡು ಪರಿಚಯ ಮಾಡಿಕೊಳ್ಳುವುದು, ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡುವುದು, ಮತಗಟ್ಟೆ ಪ್ರಿಸೈಡಿಂಗ್ ಅಧಿಕಾರಿ ಅಥವಾ ಇತರೆ ಸಿಬ್ಬಂದಿ ಗೈರು ಹಾಜರಿದ್ದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಅಥವಾ ತಹಶೀಲ್ದಾರ್ ಗಮನಕ್ಕೆ ತರುವುದು ಮತ್ತು ಬದಲಿ ವ್ಯವಸ್ಥೆ ಮಾಡಿಕೊಳ್ಳುವುದು, ತಮ್ಮ ಮತಗಟ್ಟೆ ಬಗ್ಗೆ ಮಸ್ಟರಿಂಗ್ ಕೇಂದ್ರದಲ್ಲಿ ಪ್ರಚುರಪಡಿಸಿದ ಪಟ್ಟಿಯನ್ನು ನೋಡಿಕೊಳ್ಳುವ ಬಗ್ಗೆ ತರಬೇತಿಯಲ್ಲಿ ಮಾಹಿತಿ ನೀಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಪಿರಿಯಾಪಟ್ಟಣ ಟಿಎಪಿಸಿಎಂಎಸ್ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಪಿರಿಯಾಪಟ್ಟಣ ಟಿಎಪಿಸಿಎಂಎಸ್ ಸಹಕಾರ ಸಂಘವು 16,46,799 ರೂಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಕಾರ್ಯದರ್ಶಿ ಕಲಾವತಿ ತಿಳಿಸಿದರು. ಪಿರಿಯಾಪಟ್ಟಣದ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಮಹಾಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸಂಘ ಮತ್ತು ಸದಸ್ಯರುಗಳ ಏಳಿಗೆಗಾಗಿ ದುಡಿಯಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಪರಮೇಶ್ ಮಾತನಾಡುತ್ತಾ ಸದಸ್ಯರುಗಳ ಹಿತ ಕಾಪಾಡಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮರಣ ಹೊಂದಿದ ಸಂಘದ ಸದಸ್ಯರುಗಳಿಗೆ ಎಲ್ಲರೂ ಎದ್ದು ನಿಂತು ನಮನ ಸಲ್ಲಿಸಿದರು. ನಂತರ ಸಂಘದ ಅಧ್ಯಕ್ಷರಾದ ತಿಮ್ಮೇಗೌಡ ಮಾತನಾಡುತ್ತಾ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಬಂದಾಗಿನಿಂದ ಸಂಘದ ಏಳಿಗೆಗಾಗಿ ಅತ್ಯುತ್ತಮ ಕೆಲಸ ಮಾಡುವ ಪಣ ಮಾಡಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಂಗಳ, ನಿರ್ದೇಶಕರಾದ ಎಸ್ ರಾಮ ಇಲಾಪುರ, ಜವರಪ್ಪ, ನಾಗೇಂದ್ರ, ವಿಜಯ್, ಮುಖೇಶ್ ಕುಮಾರ್, ಜಲೇಂದ್ರ ಕುಮಾರ್, ಮಹದೇವ್, ಸುನೀತಾ, ತಿಮ್ಮನಾಯಕ, ಭರತ್, ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಮಾಜಿ ಕಾರ್ಯದರ್ಶಿ ತಮ್ಮಣ್ಣ, ಜಯಣ್ಣ, ಶಿವಣ್ಣ, ಗೋಪಾಲ್, ಮಲ್ಲಿಕಾರ್ಜುನ್, ಮಹದೇವ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಪ್ರಕಾಶ್, ಪಿರಿಯಾಪಟ್ಟಣ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ತಿರುಪತಿ ಎಂದೇ ಖ್ಯಾತಿ ಪಡೆದಿರುವ ಅರಸೀಕೆರೆ ಮಾಲೇಕಲ್ ತಿರುಪತಿ ಎಂದು ಜಗಜ್ಜಾಹೀರಾತಿ ಆಗಿರುವ ಈ ಕ್ಷೇತ್ರದಲ್ಲಿ ಇಂದು ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಕೈಕಾರ್ಯಗಳನ್ನು ನಡೆಸಿ ಸ್ವರ್ಗದ ಬಾಗಿಲನ್ನು ತೆರೆಯಲು ವಿಶೇಷವಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವರ್ಷ ಅತಿ ಅದ್ದೂರಿಯಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮಗಳನ್ನು ಕೊರೋನಾ ಮಹಾಮಾರಿ ಪ್ರಯುಕ್ತ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ದೇವಸ್ಥಾನದ ಸಂಚಾಲಕ
ಸಂಚಾಲಕ ಟಿಆರ್ ನಾಗರಾಜ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ಸನಾತನ ಧರ್ಮದ ಆಚರಣೆಯಲ್ಲಿ ವೈಕುಂಠ ಏಕಾದಶಿ ಈ ಕ್ಷೇತ್ರದಲ್ಲಿ ಪ್ರಮುಖವಾದದ್ದು. ಭಕ್ತರು ಬೆಳಗ್ಗೆ 7ರಿಂದ ಸಂಜೆ 7 ತನಕ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಈ ಬಾರಿ ಅತ್ಯಂತ ಸರಳವಾಗಿ ಆಚರಿಸುವುದು ಎಂದು ತಿಳಿಸಿದರು. ದೇವಸ್ಥಾನದ ಅರ್ಚಕರಾದ ರಾಮ್ ಪ್ರಸಾದ್ ಅವರು ಮಾತನಾಡಿ, ಯಾವುದೇ ಪ್ರಸಾದ ವಿನಿಯೋಗ ಇರುವುದಿಲ್ಲ. ಕಾರಣ ಕರೋನಾ ಮಹಾಮಾರಿ ಪ್ರಯುಕ್ತ ಸರಳವಾಗಿ ಆಚರಿಸುವುದು ಎಂದು ಭಕ್ತಾದಿಗಳು ಸಹಕರಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಬ್ಸಿಡಿ ಬಾಲು, ಪೈಲ್ವಾನ್ ರಾಜಣ್ಣ, ಗೋವಿಂದರಾಜು, ಚಂದ್ರು, ಪಾರು, ಪತ್ತೆದಾರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಕಣಕಟ್ಟೆ ಕುಮಾರ್, ಅರಸೀಕೆರೆ. ರಾಮನಗರ ಜಿಲ್ಲೆ ರಾಯನದೊಡ್ಡಿಯ ಆರ್ವಿಸಿಎಸ್ ಕನ್ಫೆಕ್ಷನ್ ಹಾಲ್ನಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಮನಗರ ರಾಯರದೊಡ್ಡಿ ಸರ್ಕಲ್ ಆರ್ವಿಸಿಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ವಿಶ್ವ ಮಾನವ ದಿನಾಚರಣೆ ಪ್ರಯುಕ್ತ ವಿಚಾರ ಮಂಡನೆಯನ್ನು ಶ್ರೀ ಕುವೆಂಪುರವರ ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಸಮಾರಂಭದಲ್ಲಿ ಪೂಜ್ಯ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಗಳವರು, ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳವರು, ಎಲ್ಎನ್ ಮುಕುಂದರಾಜ್ ಸಾಹಿತಿಗಳು, ಬೈರಮಂಗಲ ರಾಮೇಗೌಡ ಸಾಹಿತಿಗಳು, ಪ್ರೊಫೆಸರ್ ಚಂದ್ರಶೇಖರ ರಂಗಲಿ ಸಾಹಿತಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದಿನೇಶ್ ಗೌಡ, ಆದಿಚುಂಚನಗಿರಿ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಕಂಪ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ನಿಯಮಿತ ಸಂಘದ 2019-20ನೇ ಸಾಲಿನ 21ನೇ ವಾರ್ಷಿಕ ಮಹಾಜನ ಸಭೆ ನಡೆಯಿತು. ಸಂಘದಲ್ಲಿ ನಡೆದ ಜಮಾಖರ್ಚು ವಿವರವನ್ನು ಸಂಘದ ವ್ಯವಸ್ಥಾಪಕ ಎ ಸಿದ್ದೇಶ್ ಮಂಡಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸಹಕಾರ ಸಂಘದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಗಳು ನಡೆದಿದೆ. ಸಂಘದಲ್ಲಿ ಸರ್ವ ಸದಸ್ಯರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಗೊಬ್ಬರ ಸೇರಿದಂತೆ ರೈತರ ಬೆಳವಣಿಗೆಗೆ ಸಹಾಯ ಮಾಡಿಕೊಟ್ಟಿದ್ದೇವೆ ಎಂದರು. ಸಭೆಯಲ್ಲಿ ಸಂಘದ ಅಧ್ಯಕ್ಷ ಎನ್ ಅಂಜನೇಯಲು, ಉಪಾಧ್ಯಕ್ಷ ವಿ ಶರಬಣ್ಣ ಸೇರಿದಂತೆ ಸರ್ವ ಸದಸ್ಯರು, ರೈತ ಮುಖಂಡರಾದ ಪುರುಷೋತ್ತಮ, ಹಳ್ಳಳ್ಳಿ ವೀರೇಶ್, ಬಿ ಸಿದ್ದಪ್ಪ, ಎನ್ ರಾಮಾಂಜನೇಯಲು, ಮರಿಯಣ್ಣ, ವೆಂಕಟರಮಣ, ವೆಂಕಟೇಶ ಬರಮನವರ್, ಚಂದ್ರಕಾಂತ್ ರೆಡ್ಡಿ ಸೇರಿ ಇನ್ನಿತರ ರೈತರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ರವಿಮಣ್ಣೂರ್, ಕಂಪ್ಲಿ, ಬಳ್ಳಾರಿ. ಮಂಡ್ಯದ ಕನ್ನಂಬಾಡಿ ಅಮ್ಮನವರ ದೇವಾಲಯದಲ್ಲಿ ಪ್ರಶಾಂತ್ ಗೌಡ ಸ್ನೇಹ ಬಳಗದ ವತಿಯಿಂದ 2021ನೇ ವರ್ಷದ ಕ್ಯಾಲೆಂಡರ್ ಪೂಜೆ ಸಲ್ಲಿಸಿ ಬಿಡುಗಡೆಗೊಳಿಸಲಾಯಿತು. ಪ್ರಶಾಂತ್ ಗೌಡ ಸ್ನೇಹ ಬಳಗದ ವತಿಯಿಂದ ಇಂದು ಕನ್ನಂಬಾಡಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ 2021ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಪಿ ಮಹದೇವರವರು, ಸಿಆರ್ ದೇವರಾಜ್, ಎಸ್ಆರ್ ದಿನೇಶ್, ಕರಿಗೌಡ, ಗೌರೀಶ್ ಚಿಟ್ಟನಹಳ್ಳಿ, ಮೋಹನ್, ಮುಕುಂದ, ಕಿರಂಗೂಲು ಕೆಎನ್ ಸುರೇಶ್ ರವರು ಹಾಗೂ ಪ್ರಶಾಂತ್ ಗೌಡ ಸ್ನೇಹ ಬಳಗದ ಪ್ರಮುಖರಾದ ಸತ್ಯಗಾಲ ರವಿ, ಕಿರಂಗೂಲು ಮೋಹನ್, ಬೆಳ್ತೂರು ಮನು, ಅಬ್ಬಾಸ್, ಸುಂಡವಾಳು ಬಾಲು, ಅಮ್ಮಿಗೆ ರಮೇಶ್ ಗೌಡ, ಕಿತ್ತೂರು ಗಣೇಶ್, ಮಾಲಂಗಿ ಪ್ರಸನ್ನ, ಮೋಹನ್, ಅಬ್ಬೂರು ಕೃಷ್ಣ ಹಲವಾರು ಸ್ನೇಹಿತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಅರಸೀಕೆರೆ ನಗರದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಖದೀಮರನ್ನು ಹಿಡಿಯುವಲ್ಲಿ ಅರಸೀಕೆರೆ ನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅರಸೀಕೆರೆ ನಗರ ಠಾಣೆ ಪೊಲೀಸರ ಕಾರ್ಯಾಚರಣೆ. ಮೋಟಾರ್ ಬೈಕ್ ಕಳ್ಳನ ಬಂಧನ. 18 ಲಕ್ಷ ಮೌಲ್ಯದ 15 ಬೈಕ್ಗಳ ವಶ. ಅರಸೀಕೆರೆ ನಗರ ಠಾಣೆಯ ವೃತ್ತ ನಿರೀಕ್ಷಕ ಚಂದ್ರಶೇಖರಯ್ಯ, ಸಬ್ ಇನ್ಸ್ಪೆಕ್ಟರ್ ತಿಮ್ಮಯ್ಯ, ಬೇಲೂರು ಠಾಣೆಯ ಎಸ್ಟಿ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರಾದ ಮಂಜೇಗೌಡ, ರಂಗಸ್ವಾಮಿ, ರಘು, ಕುಮಾರ್, ಹರೀಶ್, ರಮೇಶ್, ಪಿರ್ಖಾನ್, ಅನಿತಾ, ಶುಭಾ ಮತ್ತು ಜೀಪ್ ಚಾಲಕ ಚಿತ್ರಶೇಖರ್ ಅವರನ್ನು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡರವರು ಇವರ ಶೌರ್ಯ ಶ್ಲಾಘನೀಯ ಎಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಅರಸೀಕೆರೆ ನಗರದ ರೈಲ್ವೆ ನಿಲ್ದಾಣದ ಪಾಳು ಬಿದ್ದಿರುವ ಮನೆಯ ಹತ್ತಿರ ಒಂದು ಬೈಕಿನ ನಂಬರ್ ಪ್ಲೇಟ್ ಅನ್ನು ಕಲ್ಲಿನಿಂದ ಜಜ್ಜಿ ಓಡಿಸಿಕೊಂಡು ಹೋಗಲು ಯತ್ನಿಸಿದ ರಂಗ ಆಲಿಯಸ್ ರಂಗನಾಥ ಆಲಿಯಸ್ ಬ್ರೂಸ್ಲಿ ಎಂಬುವನು ಬೈಕ್ ಸಮೇತ ಸಿಕ್ಕಿಬಿದ್ದಾಗ ಮತ್ತೊಬ್ಬ ಆರೋಪಿ ಮಟನವಿಲೆ ಮಂಜ ಎಂಬುವನು ಪರಾರಿಯಾಗಿದ್ದಾನೆ. ಆರೋಪಿ ರಂಗನ ವಿಚಾರಣೆಯಲ್ಲಿ ಬೆಂಗಳೂರು ರಾಮನಗರದ ಬಿಡದಿಯ ಪೊಲೀಸ್ ಸರಹದ್ದಿನಲ್ಲಿ 3 ಬೈಕ್ಗಳನ್ನು, ಬೆಂಗಳೂರಿನ ಬಗಲಗುಂಟೆ ವ್ಯಾಪ್ತಿಯಲ್ಲಿ 4 ಬೈಕ್ಗಳು, ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ 3 ಬೈಕ್ಗಳು, ಠಾಣೆಯಲ್ಲಿ 1 ಬೈಕ್, ಒಟ್ಟು 15 ಬೈಕ್ಗಳು ವಶಪಡಿಸಿಕೊಂಡಿದ್ದು ಮತ್ತೊಬ್ಬನನ್ನು ಹುಡುಕಲು ಪೊಲೀಸರು ಜಾಲ ಬೀಸಿದ್ದಾರೆಂದು ತಿಳಿಸಿದರು. ಗೋಷ್ಠಿಯಲ್ಲಿ ಅರಸೀಕೆರೆ ಉಪವಿಭಾಗದ ಡಿವೈಎಸ್ಪಿ ನಾಗೇಶ್, ನಗರ ವೃತ್ತ ನಿರೀಕ್ಷಕ ಚಂದ್ರಶೇಖರಯ್ಯ, ಗ್ರಾಮಾಂತರ ವೃತ್ತ ನಿರೀಕ್ಷಕ ವಸಂತ್ ಕುಮಾರ್, ಪಿಎಸ್ಐ ತಿಮ್ಮಯ್ಯ ಉಪಸ್ಥಿತರಿದ್ದರು.
ನ್ಯೂಸ್ ಸಂಗಮಕ್ಕಾಗಿ ಕಣಕಟ್ಟೆ ಕುಮಾರ್ ಅರಸೀಕೆರೆ. ಶನಿವಾರ ಸಂತೆ ಹೋಬಳಿಯ ಗೋಪಾಲಪುರ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸರ್ಕಾರದ ನಿಯಮದಂತೆ ಸರಳವಾಗಿ ಆಚರಿಸಲಾಯಿತು. ಶನಿವಾರ ಸಂತೆ ಹೋಬಳಿಯ ಗೋಪಾಲಪುರ ಕ್ಯಾಥೋಲಿಕ್ ಚರ್ಚ್ನ ಕ್ರೈಸ್ತ ಬಾಂಧವರು ಸರ್ಕಾರದ ನಿಯಮದಂತೆ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಚರ್ಚ್ ದೀಪಾಲಂಕೃತದಿಂದ ಮತ್ತು ಸ್ಟಾರ್ನಿಂದ ಕಂಗೊಳಿಸುತ್ತಿತ್ತು. ರಾತ್ರಿ 10:30 ಗಂಟೆಗೆ ಕ್ರಿಸ್ಮಸ್ ಗೀತ ಭಜನೆಯಿಂದ ಪ್ರಾರಂಭವಾಯಿತು. ಸರಿಯಾಗಿ 11 ಗಂಟೆಗೆ ದೇವಾಲಯದ ಬಲಿಪೂಜೆ ಪ್ರಾರಂಭವಾಯಿತು ಮತ್ತು ಬಾಲಯೇಸುವಿನ ಪ್ರತಿಮೆಯನ್ನು ಸುಂದರವಾಗಿ ಅಲಂಕೃತಗೊಂಡ ಗೋದಲಿಯೊಳಗೆ ಇಟ್ಟು ಆರಾಧಿಸಲಾಯಿತು. ಇದೇ ಸಂದರ್ಭದಲ್ಲಿ ಚರ್ಚ್ ಫಾದರ್ ಜಾಕಬ್ ಕೊಳನೂರು ಮಾತನಾಡಿ, ಮೊದಲಿಗೆ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಕೊರೋನಾ ಕಾಯಿಲೆಯಿಂದ ಯಾರಿಗೂ ಬಾಧಿಸದಂತೆ ಪ್ರಾರ್ಥಿಸಲಾಯಿತು. ಇನ್ನು ಮುಂದೆ ಕೊರೋನಾ ಕಾಯಿಲೆ ಯಾರಿಗೂ ತಗಲದಂತೆ ಪ್ರಾರ್ಥಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕೇಕ್ ಅನ್ನು ಹಂಚಿ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಫಾದರ್ ಜಾಕಬ್ ಕೊಳನೂರು ಮಾತನಾಡಿ, ನಾವು ಸರ್ಕಾರದ ನಿಯಮದಂತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಚರ್ಚ್ಗೆ ಬರುವ ಭಕ್ತಾದಿಗಳಿಗೆ ಕೈಗಳಿಗೆ ಸ್ಯಾನಿಟೈಸರ್ ಸಿಂಪಡಿಸಲಾಯಿತು ಮತ್ತು ಎಲ್ಲರಿಗೂ ಮಾಸ್ಕ್ ಕಡ್ಡಾಯ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಗೋಪಾಲಪುರ ಚರ್ಚ್ ಫಾದರ್ ಜಾಕಬ್ ಕೊಳನೂರು ಮತ್ತು ಬಿಟ್ಟಿಕಟ್ಟೆ ಮತ್ತು ಗೋಪಾಲಪುರ ಮತ್ತು ಶನಿವಾರಸಂತೆ, ಕಳಲೆ, ಹೊಸೂರು ಕ್ರೈಸ್ತ ಭಕ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ರಾಮನಗರ ಜಿಲ್ಲೆ ಚಿಲಂದವಾಡಿಯಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀನಿವಾಸನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಶಿವಗಿರಿ ಕ್ಷೇತ್ರ, ಉಯ್ಯಂಬಳ್ಳಿ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ ಚಿಲಂದವಾಡಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಆಯೋಜಿಸಲಾಗಿದ್ದ ಶ್ರೀನಿವಾಸ ಸ್ವಾಮಿಗೆ ಅಭಿಷೇಕ, ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮವು ಪೂಜ್ಯ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಪೂಜಾ ಸಮಾರಂಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರು ಹಾಗೂ ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದಿನೇಶ್ ಗೌಡ, ಆದಿಚುಂಚನಗಿರಿ. ಕೇರ್ಪೇಟೆ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಕೆಆರ್ಪೇಟೆ ತಾಲೂಕಿನ 900 ವರ್ಷದ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಮುಗಿಲು ಮುಟ್ಟಿದ ವೈಕುಂಠ ಏಕಾದಶಿಯ ಪೂಜಾ ಕಾರ್ಯಕ್ರಮ. ವಿಶೇಷ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿದ ವೈಕುಂಠನ ದರ್ಶನ ಪಡೆದು ಪುನೀತರಾದ ಭಕ್ತರು. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಗ್ರಾಮದ ಕನ್ನಡ ಪ್ರೇಮಕವಿ, ಅತ್ಯಂತ ಪ್ರೀತಿ ಕವನ ಸಂಕಲನದಲ್ಲೊಂದಾದ ಮೈಸೂರು ಮಲ್ಲಿಗೆ ಕೆಎಸ್ ನರಸಿಂಹಯ್ಯ ಅವರ ಜನ್ಮಸ್ಥಳ ಹಾಗೂ ಹೆಸರಾಂತ ಸಾರ್ವಜನಿಕರ ಹಿತ ಕಾಪಾಡುವ ತಾಲೂಕಿನ 900 ವರ್ಷಕ್ಕೂ ಹೆಚ್ಚು ಇತಿಹಾಸವುಳ್ಳ ಶ್ರೀ ನರಸಿಂಹಸ್ವಾಮಿಯ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಶ್ರೀ ನರಸಿಂಹಸ್ವಾಮಿಗೆ ವಿಶೇಷ ಅಭಿಷೇಕ, ವಿಶೇಷ ಪಂಚನೈವೇದ್ಯ ಜೊತೆಗೆ ದೇವಾಲಯದ ಆವರಣದಲ್ಲಿ ಶ್ರೀ ಭೂಲೋಕದ ಅಧಿಪತಿ ವೈಕುಂಠೇಶ್ವರನನ್ನು ನಿರ್ಮಿಸಿ ದೇವಲೋಕ ಸ್ವರ್ಗದಂತೆ ದೇವಾಲಯ ಆವರಣವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಭಕ್ತಾದಿಗಳ ವಿಶೇಷ ದರ್ಶನಕ್ಕೆ ಅವಕಾಶ ನೀಡಲಾಯಿತು. ನಂತರ ಮಾತನಾಡಿದ ದೇವಾಲಯದ ಅರ್ಚಕರಾದ ಆಗಮನ ಕೃಷ್ಣ ಅವರು, ವರ್ಷದಲ್ಲಿ ಬರುವ ಏಕಾದಶಿಗಳಿಗೆಲ್ಲ ವೈಕುಂಠ ಏಕಾದಶಿ ಅತಿ ಶ್ರೇಷ್ಠ. ವೈಕುಂಠ ಏಕಾದಶಿಯಲ್ಲಿ ವೈಕುಂಠನ ಸ್ಮರಿಸುತ್ತಾ ಭಗವಂತನ ದರ್ಶನ ಪಡೆದರೆ ತಮ್ಮ ಕಷ್ಟ ಮತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿ ಲಭಿಸುವುದು ಎಂದು ತಿಳಿಸಿದರು. ಚಿಕ್ಕ ಯೋಗ ನರಸಿಂಹ ಸನ್ನಿಧಿಯಲ್ಲಿ ವೈಕುಂಠ ಕೃಪೆಗೆ ಪಾತ್ರರಾದರು. ಸಾರ್ವಜನಿಕರು ಮುಂಜಾನೆಯಿಂದಲೂ ದೇವಾಲಯದ ಯೋಗ ನರಸಿಂಹಸ್ವಾಮಿಗೆ ಸುಪ್ರಭಾತ ಸೇವೆ, ಲಾಡು ನೈವೇದ್ಯ, ಮಂಗಳಾಷ್ಟಕ ಸೇರಿದಂತೆ ವಿವಿಧ ಬಗೆಯ ವರ್ಣರಂಜಿತವಾದ ಅಲಂಕಾರ ನೆರವೇರಿಸಿ ಸಾಮಾಜಿಕ ಅಂತರ ಮತ್ತು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕೆಂದು ಭಕ್ತಾದಿಗಳ ಮನವಿ ಮಾಡಿ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ನರಸಿಂಹಮೂರ್ತಿ ಅವರು ತಿಳಿಸಿದರು. 2 ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ದರ್ಶನ ಪಡೆದು ದೇವರ ವಿಶೇಷ ಅಲಂಕಾರವನ್ನು ಕಣ್ತುಂಬಿಕೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವಂತೆ ವೈಕುಂಠ ನಾಮಸ್ಮರಿಸುತ್ತಾ ವೈಕುಂಠ ಏಕಾದಶಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಮಡಿಕೇರಿ ನಗರದ ಬಾಲಭವನದಲ್ಲಿ ಕೊಡಗಿನ ಗೌರಮ್ಮ ದತ್ತಿ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಪ್ರಸಕ್ತ ಸಾಲಿನ ಕೊಡಗಿನ ಗೌರಮ್ಮ ದತ್ತಿ ಪುರಸ್ಕಾರವನ್ನು ಸಾಹಿತಿ ಜಲಕಾಳಪ್ಪ ಅವರಿಗೆ ನೀಡಲಾಯಿತು. ವಿಧಾನ ಪರಿಷತ್ ಸದಸ್ಯರಾದ ವೀಣಾ ಅಚ್ಚಯ್ಯ ಅವರು ಗೌರಮ್ಮ ದತ್ತಿ ಪುರಸ್ಕಾರವನ್ನು ಜಲಕಾಳಪ್ಪ ಅವರಿಗೆ ನೀಡಿ ಗೌರವಿಸಿದರು. ಮಡಿಕೇರಿ ನಗರದ ಬಾಲಭವನದಲ್ಲಿ ನಡೆದ ಕೊಡಗಿನ ಗೌರಮ್ಮ ದತ್ತಿ ಪುರಸ್ಕಾರ ಪುಸ್ತಕ ಬಿಡುಗಡೆ ಹಾಗೂ ಕನ್ನಡ ಜಾಗೃತಿ ಸಮಿತಿ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಕೊಡಗಿನ ಗೌರಮ್ಮ ಅವರ ಕೊಡುಗೆ ಅಪಾರ. ಗೌರಮ್ಮ ಅವರ ಕಥೆ, ಕಾದಂಬರಿ ಸಮಾಜಮುಖಿಯಾಗಿದೆ ಎಂದರು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆಯರು ಮತ್ತಷ್ಟು ತೊಡಗಿಸಿಕೊಳ್ಳಬೇಕು. ಜೊತೆಗೆ
ಕನ್ನಡ ಭಾಷೆ ಬೆಳೆಸುವಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದರು. ಕೊಡಗಿನ ಗೌರಮ್ಮ ದತ್ತಿ ಪುರಸ್ಕಾರ ಪಡೆದ ಜಲಕಾಳಪ್ಪ ಅವರು ಮಾತನಾಡಿ, ಕೊಡಗಿನ ಗೌರಮ್ಮ ಜಿಲ್ಲೆಯ ಎಲ್ಲ ಜನರ ಮನೆ ಮಾತಾಗಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಮನೆಯಲ್ಲಿದ್ದ ಬಂಗಾರವನ್ನೇ ನೀಡಿದ್ದಾರೆ. ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಎಂದರು. ಕನ್ನಡ ಜಾಗೃತಿ ಸಮಿತಿ ನೂತನ ಸದಸ್ಯರಾದ ಎಸ್ ಮಹೇಶ್, ಭಾರತಿ ರಮೇಶ್, ರಜಿತಾ ಕಾರ್ಯಪ್ಪ ಮತ್ತು ರಾಜು ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಾಹಿತಿ ಸಂಗೀತ ರವಿರಾಜ್ ಅವರ ನಿರುತ್ತರ ಕವನ ಸಂಕಲನ ಹಾಗೂ ಕೃಪಾದೇವರಾಜು ಅವರ ಭಾವದ ಕದತಟ್ಟಿ ಕೃತಿಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಮಕ್ಕಳ ಸಣ್ಣ ಕಥೆಗಳ ಗೌರಮ್ಮ ದತ್ತಿ ಸ್ಪರ್ಧೆ ವಿಜೇತರಾದ ಧನಲಕ್ಷ್ಮಿ ಪ್ರಥಮ, ರಮ್ಯಾ ದ್ವಿತೀಯ, ಸೋನಾ ತೃತೀಯ, ಪ್ರೀತಂ ಸಮಾಧಾನಕರ ಇವರಿಗೆ ಬಹುಮಾನ ನೀಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಕುಡೇಕಲ್ ಸಂತೋಷ್, ಎಸ್ಜಿ ಜವರಪ್ಪ, ಪ್ರಾಧ್ಯಾಪಕರಾದ ಸರಸ್ವತಿ, ಹಿರಿಯ ಸಾಹಿತಿ ಕಿಗ್ಗಾಲು ಗಿರೀಶ್, ಕಸ್ತೂರಿ ಗೋವಿಂದಮ್ಮಯ್ಯ, ಅಶೋಕ್ ಕೃಷ್ಣ, ಕವಿತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಟಿ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಎನ್ ಮೋಹನ್ ಕುಮಾರ್, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಶಿಕ್ಷಕರ ರಾಜ್ಯ ಸಂಘದ ಸಹ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ಚೇತನ್ ರವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಅರಸೀಕೆರೆ ಮಾಲಿಕಲ್ ತಿರುಪತಿ ಎಂದು ಪ್ರಸಿದ್ಧಿ ಪಡೆದಿರುವ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಂಪ್ನಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ 71ನೇ ವಾರ್ಷಿಕ ಮಹಾಸಭೆ ನಡೆಯಿತು. ವಿರಾಜಪೇಟೆಯ ಸಂತನ್ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ 2ನೇ ಹಂತದ ಚುನಾವಣೆ ಸಂಬಂಧ ತರಬೇತಿ ಕಾರ್ಯಾಗಾರ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಹನಾ ಜಿಜೆ.